ನಮಸ್ಕಾರ. ನನ್ನ ಹೆಸರು ಮೇಘಶ್ರೀ ಅಂತ. ಹುಟ್ಟಿದ್ದು ಇಲ್ಲೇ ಚಿತ್ರದುರ್ಗ ಜಿಲ್ಲೆ ಮದಕರಿಪುರ. ನಮ್ಮ ತಾಯಿ ಶಿಕ್ಷಕಿಯಾಗಿ ಅಲ್ಲಿ ಕೆಲಸ ಮಾಡ್ತಾಯಿದ್ರು. ಆ ಸಮಯದಲ್ಲಿ ಹುಟ್ಟಿದ್ದು. ನಮ್ಮ ತಂದೆ ಶ್ರೀ ಎಸ್ ರುದ್ರಮುನಿಯವರು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾದಲ್ಲಿ ಚೀಫ್ ಮ್ಯಾನೇಜರ್ ಆಗಿಬಿಟ್ಟು ರಿಟೈರ್ ಆದರು. ಸೊ ಇಲ್ಲೇ ಚಿತ್ರದುರ್ಗದಲ್ಲಿ ಚಳ್ಳಕೆರೆ ತಾಲೂಕಲ್ಲಿ ದೊಡ್ಡೇರಿ ಗ್ರಾಮದಲ್ಲಿ ನಮ್ಮ ಮೂಲ. ಅಲ್ಲಿಂದ ತಂದೆ ಒಂದು ಬ್ಯಾಂಕ್ ನೌಕರಿ ಸಿಕ್ತು, ಹಾಗಾಗಿ ಚಿತ್ರದುರ್ಗಕ್ಕೆ ಬಂದರು. ಅಲ್ಲಿ ನಮ್ಮ ತಾಯಿಯವರು ಶಿಕ್ಷಕಿಯಾಗಿ ಕೆಲಸ ಮಾಡ್ತಾಯಿದ್ರು. ಹಾಗೆ ಸೆಂಟ್ ಜೋಸೆಫ್ಸ್ ಕಾನ್ವೆಂಟ್ ಸ್ಕೂಲಲ್ಲಿ ನನ್ನ ಪ್ರಾಥಮಿಕ ಶಿಕ್ಷಣ ಮಾಡ್ತೇನೆ. 10ನೇ ಕ್ಲಾಸ್ವರೆಗೂ ಸೆಂಟ್ ಜೋಸೆಫ್ಸ್ ಕಾನ್ವೆಂಟ್ ಸ್ಕೂಲ್, ಅದು ಮುಗಿಸ್ಬಿಟ್ಟು ಉನ್ನತ ವಿದ್ಯಾಭ್ಯಾಸಕ್ಕಾಗಿ ಬೆಂಗಳೂರಿಗೆ ಶಿಫ್ಟ್ ಆಗ್ತೀವಿ. ಬೆಂಗಳೂರಲ್ಲಿ ಎಸ್ ಕಿಶೋರ್ ಕೇಂದ್ರದಲ್ಲಿ ನನ್ನ PUC ವ್ಯಾಸಂಗನ ಮುಗಿಸ್ಬಿಟ್ಟು ನಿಟ್ಟೆ ಮೀನಾಕ್ಷಿ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿನಲ್ಲಿ ಕಂಪ್ಯೂಟರ್ ಸೈನ್ಸ್ BEನ ಆಯ್ಕೆ ಮಾಡಿಕೊಂಡು ಅದರಲ್ಲಿ ಸೇರ್ಕೋತೀನಿ. 4 ವರ್ಷ ಇಂಜಿನಿಯರಿಂಗ್ ಮುಗಿಯುತ್ತೆ. ಅದೇ ಸಮಯದಲ್ಲಿ ಫೈನಲ್ ಇಯರಲ್ಲಿ ಕ್ಯಾಂಪಸ್ ಸೆಲೆಕ್ಷನ್ ಕೂಡ ಆಗುತ್ತೆ. ಕ್ಯಾಂಪಸ್ ಸೆಲೆಕ್ಷನ್ ಆಗಿಬಿಟ್ಟು ಎಂಫಸಿಸ್ ಅಂತ ಒಂದು HP ಕಂಪನಿ, ಆ ಕಂಪನಿನಲ್ಲಿ ಸಾಫ್ಟ್ವೇರ್ ಇಂಜಿನಿಯರ್ ಆಗಿಬಿಟ್ಟು ಕೆಲಸಕ್ಕೆ ಸೇರ್ಕೋತೀನಿ. ಚಿಕ್ಕಂದಿಂದನೂ ಓದೋ ಹವ್ಯಾಸ ಮನೆಯಲ್ಲಿ ಒಂದು ನಮ್ಮ ತಾಯಿ ಶಿಕ್ಷಕಿ, ನನ್ನ ದೊಡ್ಡಮ್ಮ ಶಿಕ್ಷಕಿ ಆಗಿರ್ತಾರೆ. ನಮ್ಮ ತಾತ, ನಮ್ಮ ತಾಯಿಯವರ ತಂದೆ ಕೂಡ ಶಿಕ್ಷಕರು. ಹಾಗಾಗಿ ಒಂದು ಡಿಸಿಪ್ಲಿನ್ಡ್ ಆಗಿದ್ದಂಥ ಒಂದು ಎನ್ವಿರಾನ್ಮೆಂಟ್, ಓದೋದಕ್ಕೆ ತುಂಬ ಪ್ರಾಮುಖ್ಯತೆ. ತಂದೆ ತಾಯಿ ಇಬ್ಬರು ಗ್ರ್ಯಾಜುಯೇಟ್ಸ್ ಅಲ್ಲ. ಆಗಿನ ಕಾಲದಲ್ಲಿ ಒಂದು 10ನೇ ಕ್ಲಾಸ್ ಮುಗಿಸ್ಬಿಟ್ಟು ಒಂದು ಎಂಪ್ಲಾಯ್ಮೆಂಟ್ ಎಕ್ಸ್ಚೇಂಜಲ್ಲಿ ಸೇರಿಕೊಂಡು ಇಬ್ಬರಿಗೂ ಒಂದು ಗೌರ್ಮೆಂಟ್ ನೌಕರಿ ಸಿಗುತ್ತೆ. ಬಟ್ ಮಕ್ಕಳನ್ನು ಚೆನ್ನಾಗಿ ಓದಿಸ್ಬೇಕು ಅನ್ನೋ ಒಂದು ಮಹತ್ವವಾದ ಒಂದು ಆಕಾಂಕ್ಷೆ. ಹಾಗಾಗಿ ಓದೋದಕ್ಕೆ ತುಂಬ ಪ್ರಾಮುಖ್ಯತೆ ಮನೆಯಲ್ಲಿ. ಯಾವಾಗಲೂ ಬುಕ್ಸು, ಆ ರೀತಿ ಒಂದು ಎನ್ವಿರಾನ್ಮೆಂಟಲ್ಲಿ ನಾವು ಬೆಳೆದಿದ್ದು. ಅದೇ ರೀತಿ ಶಾಲೆನಲ್ಲೂ ತುಂಬ ಅತ್ಯುತ್ತಮವಾದ ಶಿಕ್ಷಕರು ನನಗೆ ಸಿಕ್ಕಿದ್ರು. ಅದು ನನ್ನ ಭಾಗ್ಯ ಅಂತ ನಾನು ತಿಳ್ಕೊತೀನಿ. ಚಿಕ್ಕಂದಿನಿಂದ ತುಂಬ ಎಕ್ಸ್ಟ್ರಾ ಕರಿಕ್ಯುಲರ್ ಆ್ಯಕ್ಟಿವಿಟೀಸ್ನಲ್ಲಿ ಪಾರ್ಟಿಸಿಪೇಟ್ ಮಾಡಲಿಕ್ಕೆ ಪ್ರೋತ್ಸಾಹ ಮಾಡ್ತಾಯಿದ್ರು. ಸುಮಾರು ಓದಲಿಕ್ಕೆ ಪ್ರೋತ್ಸಾಹ ಮಾಡ್ತಾಯಿದ್ರು. ನನ್ನ ಕನ್ನಡ ಟೀಚರ್ ಸುಶೀಲಾ ಬಾಯಿ ಅಂತ, ಅವರು ಆಗಿನ ಸಮಯದಲ್ಲಿ 9ನೇ ಕ್ಲಾಸಲ್ಲೇ ನಮಗೆ ವಿಕ್ರಮಾರ್ಜುನ ವಿಜಯ, ಪಂಪ ಭಾರತ ಅನ್ನೆಲ್ಲ ಓದಿ ತಿಳಿಸ್ತಾಯಿದ್ರು. ಹಾಗಾಗಿ ಚಿಕ್ಕಂದಿಂದನೂ ಓದೋ ಒಂದು ಗೀಳು. 10ನೇ ಕ್ಲಾಸ್ ಮುಗಿಯೋಷ್ಟೊತ್ತಿಗೆ ನಾನು ಶಿವರಾಮ ಕಾರಂತರ ಸಮಗ್ರ ಸಾಹಿತ್ಯನ ಓದಿ ಮುಗಿಸಿದ್ದೆ. ಕುವೆಂಪು ಅವರ ಸುಮಾರು ರಚನೆಗಳನ್ನು ಓದಿದ್ದೆ. ಅಕ್ಕಮಹಾದೇವಿಯವರ ಬಗ್ಗೆ ಓದಿದ್ದೆ. ಹಾಗಾಗಿ ಅದೇ ಒಂದು ಎನ್ವಿರಾನ್ಮೆಂಟಲ್ಲೇ ನಾವು ಬೆಳೆದು ಬಂದ್ವಿ. ಮತ್ತು ನಮ್ಮ ಸ್ಕೂಲ್ ಹತ್ರನೇ ಈ DC ಆಫೀಸು, ಹಾಗಾಗಿ SP ಆಫೀಸು, DC ಆಫೀಸು, ಅಲ್ಲಿ ಇರುವಂತಹ ಸರ್ಕಾರಿ ಕೋರ್ಟು, ಕಚೇರಿ, ಆ ರೀತಿ ಯಾವಾಗಲಾದರೂ ಅಪ್ಪ ಕರ್ಕೊಂಡು ಹೋಗ್ತಾಯಿದ್ರು. ಮಾರ್ಕೆಟಿಗೆ ಹೋಗಬೇಕಾದ್ರೆ, ಹೊರಗಡೆ ಹೋಗಬೇಕಾದ್ರೆ, ಸೊ ಎಲ್ಲ ಆಫೀಸ್ಗಳನ್ನ ತೋರಿಸ್ಬಿಟ್ಟು ಪರಿಚಯ ಮಾಡಿಸ್ತಾಯಿದ್ರು. ಇಲ್ಲಿ DC ಇರ್ತಾರೆ, ಇಲ್ಲಿ SP ಇರ್ತಾರೆ, ಹಾಗೆ. ಸೊ ಆವಾಗ ನಾವು ಚಿಕ್ಕವರು, ಆಗ ಕೇಳ್ತಾಯಿದ್ವಿ, ಯಾರು ಡಿಸ್ಟ್ರಿಕ್ಟ್ ಕಲೆಕ್ಟರ್ ಅಂದರೆ ಯಾರು, ಯಾಕೆ ಇಷ್ಟು ಜನ ಆಫೀಸ್ ಮುಂದೆ ನಿಂತಿದ್ದಾರೆ ಅಂತೆಲ್ಲ. ಆಗ ಅಪ್ಪ ಹೇಳ್ತಾಯಿದ್ರು, ಸೊ ಡಿಸ್ಟ್ರಿಕ್ಟ್ ಕಲೆಕ್ಟರ್ ಅಂದರೆ ಒಂದು ಊರಿಂದ ರಾಜನ ಥರ ಇರ್ತಾರೆ. ಸೊ ಸುಮಾರು ಜನ ಅವ್ರಿಗೇನಾದರೂ ತೊಂದರೆಗಳಿದ್ದರೆ ಇಲ್ಲಿ ಬಂದುಬಿಟ್ಟು ಏನಾದರೂ ಒಂದು ಪರಿಹಾರ ಸಿಗುತ್ತೆ, ಕಲೆಕ್ಟರ್ನ ಕಂಡ್ರೆ, ಡಿಸ್ಟ್ರಿಕ್ಟ್ ಕಮಿಷನರ್ನ ಕಂಡ್ರೆ ಏನಾದರೂ ಒಂದು ಪರಿಹಾರ ಸಿಗಬಹುದು, ನಮಗೇನಾದರೂ ಒಂದು ಸಮಾಧಾನ ಸಿಗಬಹುದು ಅಂತ ಬರ್ತಾರೆ. ಸೊ ಹಾಗಾಗಿ ನೀನು ಕೂಡ ಚೆನ್ನಾಗಿ ಓದಿದ್ರೆ ಒಂದು ದಿವಸ ಈ ರೀತಿ ಜಿಲ್ಲಾಧಿಕಾರಿ ಆಗ್ಬೋದು ಮಗಳೇ, ಸುಮಾರು ಜನಕ್ಕೆ ಹೆಲ್ಪ್ ಮಾಡ್ಬೋದು ನೀನು ಅಂತ. ಬಟ್ ಯಾವತ್ತೂ ಪವರ್ ಇರುತ್ತೆ ಅಥವಾ ದುಡ್ಡು ಮಾಡ್ಬೋದು ಅಂತ ಹೇಳ್ಕೊಟ್ಟಿಲ್ಲ. ತುಂಬ ಜನಕ್ಕೆ ನೀನು ಸಹಾಯ ಮಾಡಬಹುದು, ಎಷ್ಟು ಜನಕ್ಕೆ ಅನುಕೂಲ ಆಗುತ್ತೆ, ಇದರಿಂದ ಒಳ್ಳೆ ಆಪರ್ಚುನಿಟಿ ಸಿಗುತ್ತೆ, ಆ ರೀತಿ ಯಾವಾಗಲೂ ಮೋಟಿವೇಶನ್ ಮನೆಯಲ್ಲಿತ್ತು. ಸೊ ಅದೇ ರೀತಿ ಸಾಫ್ಟ್ವೇರ್ ಇಂಜಿನಿಯರ್ ಆಗಿ ಸೇರಿಕೊಂಡೆ. ಅಲ್ಲೂ ಚೆನ್ನಾಗಿ ಒಳ್ಳೆಯ ಹೆಸರೇ ಇತ್ತು. ಕಷ್ಟಪಟ್ಟು ಕೆಲಸ ಮಾಡಿದ್ರೆ ಪ್ರತಿಫಲ ಇರುತ್ತಲ್ಲ, ಆ ರೀತಿ. ಹಾಗಾಗಿ ಅಬ್ರಾಡ್ ಹೋಗೋ ಆಪರ್ಚುನಿಟೀಸ್ ಎಲ್ಲ ಸಿಕ್ಕಿತ್ತು. ಬಟ್ 3 ವರ್ಷ ಆಗಿದ್ಮೇಲೆ ಯೂಶ್ವಲಿ ಸಾಫ್ಟ್ವೇರಲ್ಲಿ ನಾವು ಹೈಯರ್ ಸ್ಟಡೀಸ್ಗೆ ಹೋಗ್ತೀವಿ, ಇಲ್ಲಾಂದರೆ ಕಂಪ್ನಿನ ಚೇಂಜ್ ಮಾಡ್ತೀವಿ, ಇಲ್ಲ ಅಂತಂದರೆ ಯಾವುದಾದ್ರೂ ಅಬ್ರಾಡ್ಗೆ ಹೋಗಲಿಕ್ಕೆ ಯಾವುದಾದ್ರೊಂದು ಆಪರ್ಚುನಿಟಿ ಸಿಗುತ್ತಾ ಅಂತ ಹೇಳಿ ನೋಡ್ತೀವಿ. ಸೊ ಆ ರೀತಿ ಯೋಚನೆ ಮಾಡ್ತಾ ಇರಬೇಕಾದ್ರೆ ಮನೆಯಲ್ಲಿ ಮತ್ತೆ ನಾನು MTech ಮಾಡಬೇಕು ಅಂತ ಇದ್ದೀನಿ ಅಂತೆಲ್ಲ ಪ್ರಸ್ತಾಪ ಮಾಡಿದಾಗ, ಅಷ್ಟೊತ್ತಿಗೆ ನನಗಾಗಲೇ 26 ಇಯರ್ಸ್ ಆಗಿತ್ತು. ಆಗ ಮನೆಯಲ್ಲಿ ಹೇಳಿದ್ದು, ಯಾವಾಗಲೂ ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ಪ್ರಿಪೇರ್ ಆಗಬೇಕು ಅಂತ ಹೇಳ್ತಾ ಇದ್ದೆ ಅಲ್ವಾ. KS ಎಕ್ಸಾಮ್ ಇದೆ, UPSC ಎಕ್ಸಾಮ್ ಇದೆ, IAS ಎಕ್ಸಾಮ್ ಇದೆ, ಯಾಕೆ ಪ್ರಿಪೇರ್ ಆಗಬಾರ್ದು, ಒಂದು ಸಲ ಟ್ರೈ ಮಾಡಿ ನೋಡು, ಯಾವತ್ತಿದ್ರೂ ಇವಾಗ ನಿಮಗೆ ಸಾಫ್ಟ್ವೇರಲ್ಲಿ ಚೆನ್ನಾಗಿ ಎಕ್ಸ್ಪೀರಿಯನ್ಸ್ ಆಗಿದೆ, ಯಾವತ್ತಿದ್ರೂ ಯು ಕ್ಯಾನ್ ಗೋ ಬ್ಯಾಕ್ ಟು ದಟ್ ಫೀಲ್ಡ್. ಸೊ ಒಂದು ಸಲ ಟ್ರೈ ಮಾಡಿ ನೋಡಬಹುದಲ್ವಾ, ಎಷ್ಟು ಜನಕ್ಕೆ ಹೆಲ್ಪ್ ಮಾಡ್ಬೋದು, ಎಷ್ಟು ಒಳ್ಳೆ ಡಿಸಿಷನ್ ಮೇಕಿಂಗ್ ಪವರ್ಸ್ ಇರುತ್ತೆ ಅಂತೆಲ್ಲ ಮನೆಯಲ್ಲಿ ಒಂದು ಚಿಕ್ಕದಾಗಿ ಒಂದು ಚರ್ಚೆ ಆಯಿತು. ಸೊ ಅದೇ ಸಮಯದಲ್ಲೇ ಡಾಕ್ಟರ್ ವಿಕ್ರಮ್ ಸಿಂಹ, ನನ್ನ ಬಾಲ್ಯದ ಗೆಳೆಯ, ನಾನು ಚಿತ್ರದುರ್ಗದಲ್ಲಿ ಇಬ್ಬರು ಒಟ್ಟಿಗೆ ಸ್ಕೂಲ್ಗೆ ಹೋಗ್ತಾ ಇದ್ದಿದ್ದು, ಒಟ್ಟಿಗೆ
ಟ್ಯೂಷನ್ ಕ್ಲಾಸಸ್ಸಿಗೆ ಹೋಗ್ತಾ ಇದ್ದಿದ್ದು. ಆಗಿಂದ ಇಬ್ಬರು ಪರಸ್ಪರ ಪರಿಚಯ. ಸೊ ಅವ್ರಿಗೂ ಕೂಡ ಯು ಪಿ ಎಸ್ ಸಿ ಎಕ್ಸಾಮಿನೇಷನಲ್ಲಿ ಒಂದು ಸಲ ಟ್ರೈ ಮಾಡಬೇಕು ಅನ್ನೋ ಆಸೆ ಇತ್ತು. ಅವರು ಡೆಲ್ಲಿನಲ್ಲೆಲ್ಲ ಓದ್ಬಿಟ್ಟು ಹೈಯರ್ ಎಜುಕೇಷನ್ ಮುಗಿಸಿರೋವಂಥವ್ರು. ಸೊ ಹಾಗಾಗಿ ಯು ಪಿ ಎಸ್ ಸಿ ಆಸ್ಪಿರೆಂಟ್ಸ್ ಜೊತೆಗೆಲ್ಲ ಅವರ ಒಡನಾಟ ಇತ್ತು. ಸೊ ಹಾಗಾಗಿ ಯಾವಾಗಲೂ ಹೇಳ್ತಾಯಿದ್ರು, ನೀನು ತುಂಬ ಬ್ರೈಟ್ ಸ್ಟೂಡೆಂಟು, ನೀನು ಕಷ್ಟಪಟ್ಟರೆ ನಿನಗೆ ಆಗತ್ತೆ ಇದು ಅಂತ ಹೇಳಿ. ಸೊ ಎಲ್ಲರ ಉತ್ತೇಜನ ಮನೆಯಲ್ಲಿ, ನನ್ನ ಅಣ್ಣನೂ ಕೂಡ, ಅವನಿಗೂ ಕೂಡ ಆಸೆ ಇತ್ತು. ಸೊ ಹಾಗಾಗಿ ಯು ಪಿ ಎಸ್ ಸಿ ಒಂದು ಟ್ರೈ ಮಾಡೋಣ ಅಂತ ಹೇಳಿ ಫಸ್ಟ್ ಅಟೆಂಪ್ಟು ಜಸ್ಟ್ ನಾನು ಕೆಲಸಕ್ಕೆ ಹೋಗ್ಕೊಂಡು ಪ್ರಿಪ್ರೇಷನ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದೆ. ಬಟ್ ನಂದು ಆಫೀಸ್ ಇದ್ದಿದ್ದು ಗ್ಲೋಬಲ್ ವಿಲೇಜು, ಮನೆ ಇದ್ದಿದ್ದು ಹೆಬ್ಬಾಳ್. ಸೊ ಬ್ಯಾಂಗ್ಳೂರು ಟ್ರಾಫಿಕಲ್ಲೇ ಅರ್ಧ ದಿವಸ ಆಗೋಗ್ತಾ ಇತ್ತು. ಸೊ ಅದಾಗೋದಿಲ್ಲ ಅಂತ ಹೇಳಿದಾಗ ನಮ್ಮ ತಾಯಿ ಶಿಕ್ಷಕಿ, ನಮ್ಮ ತಾಯಿ ಹೇಳಿದ್ದು ಒಂದು ಮಾತು, 2 ದೋಣಿನಲ್ಲಿ ಕಾಲಿಟ್ಕೊಂಡು ನಡೆಯೋಕ್ಕಾಗೋದಿಲ್ಲ, ನಿನಗೆ ಅಷ್ಟೊಂದು ಇಂಟ್ರೆಸ್ಟ್ ಇತ್ತು, ಸೀರಿಯಸ್ಸಾಗಿ ಟ್ರೈ ಮಾಡಬೇಕು ಅಂತ ಹೇಳಿದ್ರೆ ಕೆಲಸ ಬಿಟ್ಬಿಟ್ಟು ಓದು 1 ವರ್ಷ, ಏನಾಗೋದಿಲ್ಲ, ನಿನಗೇನು ಆ ರೀತಿ ಆರ್ಥಿಕವಾಗಿ ನಮ್ಮದೇನು ಒತ್ತಡ ಇಲ್ಲ ಅಥವಾ ಬೇರೆ ಏನೂ ಒತ್ತಡ ಇಲ್ಲ, ಒಂದು ಸೀರಿಯಸ್ ಆಗಿ ಕೂತ್ಕೊಂಡು ಟ್ರೈ ಮಾಡು ಅಂತ ಹೇಳಿದ್ರು. ಸೊ ಹಾಗಾಗಿ ಕೆಲಸನ ರಿಸೈನ್ ಮಾಡಿಬಿಟ್ಟು ನಾನು ಎಕ್ಸಾಮಿನೇಷನ್ಗೆ ಪ್ರಿಪೇರ್ ಮಾಡಿದೆ. ರಿಸೈನ್ ಮಾಡಿದ ತಕ್ಷಣವೇ ಒಂದು ಅಟೆಂಪ್ಟ್ ಸುಮ್ಮನೆ ಕೊಟ್ಟಿದ್ದೆ ನಾನು. ಬಟ್ ಆಗೇನೋ ಅಷ್ಟೊಂದು ಪ್ರಿಪೇರು ಆಗಿರಲಿಲ್ಲ. ಜಸ್ಟ್ ಒಂದು ಎಕ್ಸಾಮಿನೇಷನ್ ಹೇಗಿರುತ್ತೆ, ಡೆಪ್ತ್ ಹೇಗಿರುತ್ತೆ ಎಕ್ಸಾಮ್ದು ಅಂತ ಹೇಳಿ ಒಂದು ಅಟೆಂಪ್ಟ್ ಕೊಟ್ಟಿದ್ದೆ. ಬಟ್ ಅದರಲ್ಲಿ ನನಗೆ ಆಗಲಿಲ್ಲ. ಬಟ್ ಆ ತಕ್ಷಣವೇ ನನಗೆ ಕೆ ಎಸ್ ಎಕ್ಸಾಮಿನೇಷನಲ್ಲಿ ಪ್ರಿಲಿಮ್ಸ್ ಪಾಸ್ ಆಗ್ತೀನಿ, ಮೇನ್ಸ್ ಎಕ್ಸಾಮಿನೇಷನ್ ಕೂಡ ಬರಿತೀನಿ. ಅಟ್ ದ ಸೇಮ್ ಟೈಮ್ ಯು ಪಿ ಎಸ್ ಸಿಗೂ ಕೂಡ ನಾನು ಪ್ರಿಪ್ರೇಷನ್ನ ಸ್ಟಾರ್ಟ್ ಮಾಡ್ತೀನಿ. ಸೊ ಯೂಶ್ವಲಿ ಯು ಪಿ ಎಸ್ ಸಿ ಎಕ್ಸಾಮ್ ಅಂತ ಬಂದಿದ್ದ ತಕ್ಷಣ ಎಲ್ಲರೂ ಫಸ್ಟ್ ಮಾಡೋದು ಡೆಲ್ಲಿಗೆ ಹೋಗೋದು. ಡೆಲ್ಲಿ ಇಲ್ಲ ಹೈದ್ರಾಬಾದ್, ಚೆನ್ನೈ ಎಲ್ಲಾದರೂ ಹೋಗ್ಬಿಟ್ಟು ಅದಾಗಿದ ಮೇಲೆ ಯೋಚನೆ ಮಾಡ್ತಾರೆ ಯಾವ ಕ್ಲಾಸಸ್ಗೆ ಹೋಗಬೇಕು, ಯಾವ ಆಪ್ಷನಲ್ ಸಬ್ಜೆಕ್ಟ್ಗೆ ಹೋಗಬೇಕು ಅಂತೆಲ್ಲ. ಸೊ ನಾನು ಎಕ್ಸಾಮ್ ಕೊಟ್ಟಿದ್ದು 2016ರಲ್ಲಿ. ಆಗ ಟ್ರೆಂಡ್ ಅದೇ ರೀತಿ ಇತ್ತು. ಬಟ್ ಅಗೇನ್ ನಮ್ಮ ತಾಯಿ ಹೇಳಿದ್ದು ಬೆಂಗಳೂರಲ್ಲೇ ಸಾಕಷ್ಟು ಆಪರ್ಚುನಿಟೀಸ್ ಇದೆ. 2016ರಲ್ಲಿ ಆಗ ಟ್ರೆಂಡ್ ಅದೇ ರೀತಿ ಇತ್ತು. ಬಟ್ ಅಗೇನ್ ನಮ್ಮ ತಾಯಿ ಹೇಳಿದ್ದು ಬೆಂಗಳೂರಲ್ಲೇ ಸಾಕಷ್ಟು ಆಪರ್ಚುನಿಟೀಸ್ ಇದೆ, ಬೆಂಗಳೂರಲ್ಲೇ ಯಾಕೆ ಟ್ರೈ ಮಾಡಬಾರ್ದು ಅಂತ ಹೇಳಿ. ಅದು ಸರಿ ಅನ್ನಿಸ್ತು. ಆಗ ವಿಜಯನಗರದಲ್ಲೇ ನಾನು ಕ್ಲಾಸಸ್ಗೆ ಹೋಗಲಿಕ್ಕೆ ಸ್ಟಾರ್ಟ್ ಮಾಡಿದೆ. ಟೆಸ್ಟ್ ಸೀರೀಸ್ನ ತೊಗೊಂಡ್ಬಿಟ್ಟು ಪ್ರಿಪ್ರೇಷನ್ ಸ್ಟಾರ್ಟ್ ಮಾಡಿದೆ. ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಭವನ್, ವಸಂತ ನಗರ, ಅಲ್ಲಿ ಕೂತ್ಕೊಂಡು ನಾನು ತಯಾರಿನ ಮಾಡ್ತಾಯಿದ್ದೆ. ಸೊ ಮನೆಯಲ್ಲಿ ಯು ಪಿ ಎಸ್ ಸಿಗೆ ಓದ್ತಾ ಇದ್ದಾಳೆ ಅನ್ನೋದೇ ಒಂದು ದೊಡ್ಡ ಸಡಗರ. ಸೊ ಬೆಳಿಗ್ಗೆ 6 ಗಂಟೆಗೆ ಕನ್ನಡ, 7 ಗಂಟೆಗೆ ಕನ್ನಡ ಟ್ಯೂಷನ್ಸ್ ಇರ್ತಾಯಿತ್ತು. ಸೊ ಹೆಬ್ಬಾಳಿಂದ ನಾನೊಂದು 5:50 ಹಾಗೆ ಮನೆಯಿಂದ ಹೊರಡಬೇಕು. ನನಗಿಂತ ಮುಂಚೆ ನಮ್ಮ ತಂದೆ ಗಾಡಿಯೆಲ್ಲ ತೊಗೊಂಡು ರೆಡಿಯಾಗಿ ಕಾಯ್ತಾ ಇರ್ತಾಯಿದ್ರು. ಸೊ ಅದು ಮುಗಿಸ್ಬಿಟ್ಟು ಮತ್ತೆ ಅಂಬೇಡ್ಕರ್ ಭವನ್ಗೆ ಬಂದುಬಿಟ್ಟು ಕೂತ್ಕೊಂಡು ಓದ್ತಾ ಇದ್ದೆ. 9 ಗಂಟೆಗೆ ಅಂಬೇಡ್ಕರ್ ಭವನ್ ಕ್ಲೋಸ್ ಮಾಡೋದು. ಸೊ ಅಲ್ಲಿವರೆಗೂ ಕೂತ್ಕೊಂಡು ಓದ್ತಾ ಇರ್ತಾಯಿದ್ದೆ. ಸೊ ಒಂದು ಕಂಪ್ಯೂಟರ್ ಸೈನ್ಸ್ ಇಂಜಿನಿಯರ್ ನಾನು, ಹಾಗಾಗಿ ಓದೋದ್ರಲ್ಲೂ ತುಂಬ ಸಿಸ್ಟಮ್ಯಾಟಿಕ್ಕಾಗಿ ಒಂದು ಪ್ಲ್ಯಾನ್ನ ಪ್ರಿಪೇರ್ ಮಾಡ್ಕೊಂಡಿದ್ದೆ. ಈ ಎಕ್ಸಾಮಿನೇಷನ್ನ ಪಾಸ್ ಮಾಡಲಿಕ್ಕೆ ನನಗೆ ಎಷ್ಟೆಲ್ಲ ಸಬ್ಜೆಕ್ಟ್ಸ್ ಓದಬೇಕು, ಎಷ್ಟು ಸಬ್ಜೆಕ್ಟ್ಸ್ನ ಕವರ್ ಮಾಡಬೇಕು ಅಂತ ಹೇಳಿ ಫಸ್ಟ್ ಒಂದು ಅಂಡರ್ಸ್ಟ್ಯಾಂಡಿಂಗು ಬೇಕು. ಸೊ ಅದಕ್ಕೆ ಎಲ್ಲ ಸಿಲೆಬಸ್ನ ಡೌನ್ಲೋಡ್ ಮಾಡಿಕೊಂಡು, ಪ್ರಿವಿಯಸ್ ಇಯರ್ ಪೇಪರ್ಸ್ನೆಲ್ಲ ಡೌನ್ಲೋಡ್ ಮಾಡಿಕೊಂಡು, ಸುಮಾರು ಜನ ನನಗಿಂತ ಮುಂಚೆ ಎಕ್ಸಾಮಿನೇಷನ್ ಎದುರಿಸಿರೋರ ಹತ್ರ ಮಾತಾಡಿಬಿಟ್ಟು ಒಂದು ಪ್ಲ್ಯಾನ್ನ ನಾನು ತಯಾರು ಮಾಡ್ಕೊಂಡಿದ್ದೆ. ಸೊ ಇನ್ನು 9 ತಿಂಗಳಿತ್ತು ನನಗೆ ಎಕ್ಸಾಮ್ನ ಬರೀಲಿಕ್ಕೆ. ಸೊ ಆ 9 ತಿಂಗಳಲ್ಲಿ ಎಕ್ಸಾಮ್ನ ಎದುರಿಸ್ಬೇಕು ಅಂದರೆ ಎವ್ರಿ ಮಂತ್ ನನ್ನ ಟಾರ್ಗೆಟ್ ಹೇಗಿರಬೇಕು, ಪ್ರತಿ ವಾರ ನನ್ನ ಟಾರ್ಗೆಟ್ ಹೇಗಿರಬೇಕು, ಈ ವಾರ ಇಷ್ಟು ಸಬ್ಜೆಕ್ಟ್ನ ಕವರ್ ಮಾಡಬೇಕು ಅಂದರೆ ಪ್ರತಿ ದಿವಸ ನಾನು ಏನು ಓದಬೇಕು, ಹೀಗೆ ಒಂದು ಸಿಸ್ಟಮ್ಯಾಟಿಕ್ಕಾಗಿ ಒಂದು ಟೈಮ್ ಟೇಬಲ್ನ ನಾನು ಮಾಡ್ಕೊಂಡಿದ್ದೆ. ಸೊ ನೆಕ್ಸ್ಟ್ ಕ್ವಶನ್ ಬಂದಿದ್ದು ಆಪ್ಷನಲ್ ಸಬ್ಜೆಕ್ಟ್ ಯಾವುದನ್ನು ತೊಗೋಬೇಕು ಅಂತ ಹೇಳಿ. ಹಾಗಾಗಿ ಆವಾಗ ಎಲ್ಲರೂ ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ ತೊಗೋ ಅಂತ ಹೇಳಿದ್ರು, ಮತ್ತು ಆಂಥ್ರೋಪಾಲಜಿ ತೊಗೋ, ಸೈನ್ಸ್ ಸ್ಟೂಡೆಂಟ್ ಆಗಿರೋದ್ರಿಂದ ಅಂತೆಲ್ಲ ಹೇಳಿದ್ರು. ಬಟ್ ನನ್ನ ಚಿಕ್ಕಂದಿಂದ ಒಂದು ಸಾಹಿತ್ಯದ ಕಡೆಗೆ ಒಂದು ಒಲವು. ಸೊ ಹಾಗಾಗಿ ಕನ್ನಡ ಸಾಹಿತ್ಯನೇ ಆಯ್ಕೆ ಮಾಡಿಕೊಂಡು ಅದರಲ್ಲೇ ನಾನು ಸ್ಟಾರ್ಟ್ ಮಾಡಿದೆ. ಸೊ ಒಂದು ತಿಂಗಳು ಕನ್ನಡ ಸಾಹಿತ್ಯನ 1-2 ಚಾಪ್ಟರ್ಸ್ನ ಓದ್ಬಿಟ್ಟು ಕೆಲವೊಂದು ಆನ್ಸರ್ಸ್ನ ಬರೆದುಬಿಟ್ಟು, ವಿಜಯ ನಿರಂಜನ್ ಅಂತ ಒಬ್ಬರು ಸರ್ ಇದ್ದರು, ಅವರು IRS ಅಲ್ಲಿದ್ದಾರೆ. ಸೊ ಅವರು ಹತ್ರ ತೋರಿಸ್ದೆ. ಡಿ ಕೆ ಬಾಲಾಜಿ ಅಂತ ಇದ್ದಾರೆ, ಅವರ ನೋಟ್ಸ್ಗಳನ್ನ ತೊಗೊಂಡ್ಬಿಟ್ಟು ಸ್ಟಡಿ ಮಾಡಿದೆ. ಅವರು ಆನ್ಸರ್ಸ್ ತೋರಿಸಿದಾಗ ಪರವಾಗಿಲ್ಲಮ್ಮ, ಡಿಸೆಂಟಾಗಿದೆ, ಸ್ವಲ್ಪ ಇಂಪ್ರೂವ್ ಮಾಡ್ಕೊಬಹುದು ಅಂತ ಒಂದು ಫೀಡ್ಬ್ಯಾಕ್ ಸಿಕ್ಕ ಮೇಲೆ ಒಂದು ಕಾನ್ಫಿಡೆನ್ಸ್ ಬಂತು. ಕನ್ನಡ ಸಾಹಿತ್ಯ ತುಂಬ ಕಷ್ಟ, ಎಸ್ಪೆಷಲಿ ಒಬ್ಬ ಇಂಜಿನಿಯರಿಂಗ್ ಗ್ರ್ಯಾಜುಯೇಟಿಗೆ ಅದನ್ನು ಓದ್ಬಿಟ್ಟು ಅದನ್ನು ಅರ್ಥ ಮಾಡಿಕೊಂಡು ಒಂದು ವಿಮರ್ಶೆ ಥರ ಆನ್ಸರ್ಸ್ ಬರೆಯೋದು ಇಟ್ಸ್ ವೆರಿ ಚಾಲೆಂಜಿಂಗ್. ಫಸ್ಟ್ ಆಫ್ ಆಲ್ ಕನ್ನಡ ಬರೆಯೋದೇ ಸುಮಾರು 10ನೇ ಕ್ಲಾಸ್ ಆಗಿದ ಮೇಲೆ ಜಾಸ್ತಿ ಬರೆದುಬಿಟ್ಟು ರೂಢಿ ತಪ್ಪೋಗ್ಬಿಟ್ಟಿತ್ತು. ಬಟ್ ಚೆನ್ನಾಗಿ ಒಂದು ಪರಿಶ್ರಮನ ಅದರಲ್ಲಿ ಹಾಕಬೇಕಾಯ್ತು. ಬಟ್ ಇವತ್ತು IAS ಸಿಕ್ಕಿದೆ ಅಂತ ಹೇಳಿದ್ರೆ ಅದಕ್ಕೆ ಕನ್ನಡ ಸಾಹಿತ್ಯನೇ ಕಾರಣ. ತುಂಬ ಒಳ್ಳೆ ಮಾರ್ಕ್ಸ್ ಸಿಕ್ತು ನನಗೆ ಕನ್ನಡ ಸಾಹಿತ್ಯದಲ್ಲಿ. ತುಂಬ ಒಳ್ಳೆ ಮಾರ್ಕ್ಸಿಂದ ಬೇರೆ ಯಾವುದೋ ಸರ್ವಿಸ್ ಸಿಗ್ದಲ್ಲ IAS ಖಂಡಿತವಾಗಿ ಸಿಗಲಿಕ್ಕೆ ಕನ್ನಡ ಸಾಹಿತ್ಯದ ಮಾರ್ಕ್ಸೇ ಕಾರಣ ಅಂತ ನಾನು ಭಾವಿಸ್ತೇನೆ. ಅದಾಗಿದ ಮೇಲೆ UPSC ಎಕ್ಸಾಮಿನೇಷನ್ನಲ್ಲಿ ಪ್ರಿಲಿಮಿನರಿ ಎಕ್ಸಾಮಿನೇಷನ್ನ ಅಟೆಂಪ್ಟ್ ಮಾಡಿದೆ.
ಪ್ರಿಲಿಮಿನರಿ ಎಕ್ಸಾಮಿನೇಷನ್ ಅಟೆಂಡ್ ಮಾಡಿದಾಗ ಆ ಟೈಮಲ್ಲಿ ಒಂದು 110 ಕಟ್ ಆಫ್ ಇರುತ್ತೆ ಅಂತ ಹೇಳ್ತಾಯಿದ್ರು. ಬಟ್ ನಂದು ಮಾಕ್ ಆನ್ಸರ್ಸ್ ನೋಡಿದಾಗ ಮೋರ್ ದೆನ್ 123 ಆರಾಮ್ಸೆ ಹೋಗ್ತಾಯಿತ್ತು. ಸೊ ಆವಾಗಲೇ ನನಗೆ ಕನ್ಫರ್ಮೇಷನ್ ಆಗಿ ಗೊತ್ತಿತ್ತು ನನಗೆ ಫಿಲಿಮ್ಸ್ ಪಾಸ್ ಮಾಡೇ ಮಾಡ್ತೀನಿ ನಾನು ಅಂತ ಹೇಳಿ. ಸೊ ನೆಕ್ಸ್ಟ್ ಡೇ ಒಂದು ದಿವಸ ಬ್ರೇಕ್ ತೊಗೊಂಡು ನಾನು ಮೇನ್ಸ್ ಎಕ್ಸಾಮಿನೇಷನ್ ಪ್ರಿಪ್ರೇಷನ್ನ ಸ್ಟಾರ್ಟ್ ಮಾಡ್ತೀನಿ. ಸೊ ಕನ್ನಡ ಸಾಹಿತ್ಯ ಆಗಿರೋದ್ರಿಂದ ಒಳ್ಳೆ ಗ್ರಿಪ್ ಕೂಡ ಅಷ್ಟೊತ್ತಿಗೆ ಬಂದಿತ್ತು. ಸೊ ಜನರಲ್ ಸ್ಟಡೀಸು, ಬಾಕಿ ಇರೋ ಸಬ್ಜೆಕ್ಟ್ಸು, ಕನ್ನಡ ಸಾಹಿತ್ಯನ ಫುಲ್ ಫ್ಲೆಡ್ಜ್ ಪ್ರಿಪ್ರೇಷನ್ನ ಸ್ಟಾರ್ಟ್ ಮಾಡ್ತೀನಿ. ಅದೇ ಸಮಯದಲ್ಲಿ ಡಾಕ್ಟರ್ ವಿಕ್ರಮ್ ಸಿಂಹ ಜೊತೆಗೆ ನನ್ನ ಮದುವೆ ಕೂಡ ಗೊತ್ತಾಗುತ್ತೆ. ಸೊ ಡಿಸೆಂಬರಲ್ಲಿ ನಾನು ಮೇನ್ಸ್ ಎಕ್ಸಾಮಿನೇಷನ್ನ ಕಂಪ್ಲೀಟ್ ಮಾಡ್ತೀನಿ. ಕಂಪ್ಲೀಟ್ ಮಾಡಿಬಿಟ್ಟು ಮನೆಯಲ್ಲಿ ಡೆಲ್ಲಿಗೆ ಹೋಗೋವರೆಗೂ ನಿಂದು ಮದುವೆ ಪ್ರಿಪ್ರೇಷನ್ ಸ್ಟಾರ್ಟ್ ಮಾಡೋದಿಲ್ಲ ಅಂತ ಹೇಳಿ ಅಪ್ಪ ಅಮ್ಮ ವೆಯ್ಟ್ ಮಾಡ್ತಾ ಇರ್ತಾರೆ. ಸೊ ಇಂಟರ್ವ್ಯೂ ಕಾಲ್ ಬರುತ್ತೆ. ಇಂಟರ್ವ್ಯೂ ಕಾಲ್ ಬಂದಾಗ ನನ್ನ ಡೆಲ್ಲಿಗೆ ಕಳಿಸ್ಬಿಟ್ಟು ನೆಕ್ಸ್ಟ್ ಡೇಯಿಂದ ಇನ್ವಿಟೇಷನ್ ಕಾರ್ಡು, ಮನೆ ಪೇಂಟಿಂಗ್ ಅಂತ ಹೇಳಿ ಸ್ಟಾರ್ಟ್ ಮಾಡ್ತಾರೆ. ಸೊ ಮೇ 4ನೇ ತಾರೀಕು ನನ್ನ ಇಂಟರ್ವ್ಯೂ ನಡೆಯುತ್ತೆ ಡೆಲ್ಲಿನಲ್ಲಿ. ಇಂಟರ್ವ್ಯೂನಲ್ಲಿ ತುಂಬ ಒಂದು ಒಳ್ಳೆ ರೆಸ್ಪಾನ್ಸ್ ಸಿಗುತ್ತೆ. ನಮ್ಮ ತಂದೆ ಕರ್ಕೊಂಡು ಹೋಗ್ತಾರೆ ಇಂಟರ್ವ್ಯೂಗೆ. ಇಂಟರ್ವ್ಯೂವಲ್ಲಿ ಫಸ್ಟು ಡಾಕ್ಯುಮೆಂಟ್ಸ್ ವೆರಿಫಿಕೇಷನ್ ಎಲ್ಲ ಮಾಡಿಬಿಟ್ಟು ಇಂಟರ್ವ್ಯೂ ಬೋರ್ಡಲ್ಲಿ ತುಂಬ ಒಳ್ಳೊಳ್ಳೆ ಇಂಟ್ರೆಸ್ಟಿಂಗ್ ಆಗಿರೋ ಕ್ವೆಶನ್ಸ್ ಇತ್ತು. ಕರ್ನಾಟಕ ಮತ್ತು ತಮಿಳ್ನಾಡು ಮಧ್ಯದಲ್ಲಿರೋ ಕಾವೇರಿ ಇಶ್ಯೂ ಬಗ್ಗೆ ಕೆಲವೊಂದು ಪ್ರಶ್ನೆಗಳನ್ನ ಕೇಳ್ತಾರೆ. ನೀನು ತಮಿಳ್ನಾಡು ಕರ್ನಾಟಕದ ಬಾರ್ಡಲ್ಲಿರೋ ಅಥವಾ ಜಿಲ್ಲಾಧಿಕಾರಿಯಾಗಿ ಕೂತ್ಕೊಂಡಿರ್ತೀಯ, ಆಗ ಈ ಸಮಸ್ಯೆಯನ್ನು ಹೇಗೆ ನೀನು ಪರಿಹರಿಸ್ತೀಯ? ಆಗ ನಾನು ಕನ್ನಡದೊಳಗೆ ಮಾತಾಡೋಕ್ಕೆ ಸಾಧ್ಯ ಆಗೋದಿಲ್ಲ. ಒಬ್ಬ ಅಧಿಕಾರಿಯಾಗಿ ಹೇಗೆ ಅದನ್ನು ನಿಭಾಯಿಸ್ತೀನಿ ಅಂತ ಹೇಳಿ ಕೆಲವೊಂದು ಪ್ರಶ್ನೆಗಳನ್ನ ಕೇಳ್ತಾರೆ. ಮತ್ತು ಎಥಿಕ್ಸ್ ಅಂದರೆ ಏನು ನಿನ್ನ ಪ್ರಕಾರ ಅಂತ ಕೆಲವೊಂದು ಪ್ರಶ್ನೆಗಳನ್ನು ಕೇಳ್ತಾರೆ. ನಾವು ಮಾಡೋ ಕೆಲಸವನ್ನು ಚೆನ್ನಾಗಿ ಕೆಲಸಗಳನ್ನ ಮಾಡಿಬಿಟ್ಟು ಅದರಲ್ಲಿ ಒಂದು ಒಳ್ಳೆ ರಿಸಲ್ಟ್ಸ್ ತೊಗೊಂಬರೋದು ಇಸ್ ಎಥಿಕ್ಸ್ ಅಕಾರ್ಡಿಂಗ್ ಟು ಮೀ. ಕೊನೆಯ ಮನುಷ್ಯನಿಗೂ ಅವನಿಗೆ ಸಿಗುವಂತಹ ಎಲ್ಲ ಸವಲತ್ತುಗಳನ್ನು ದೊರಕಿಸಿಕೊಡೋದು ಎಥಿಕ್ಸ್ ಅಕಾರ್ಡಿಂಗ್ ಟು ಮೀ. ಹಾನೆಸ್ಟಿ ಇಸ್ ಎಥಿಕ್ಸ್ ಅಕಾರ್ಡಿಂಗ್ ಟು ಮೀ ಅಂತ ಹೇಳಿ ಕೆಲವೊಂದು ಆನ್ಸರ್ಸ್ನ ಹೇಳಿದಾಗ ಅವರಿಗೆ ತುಂಬ ಸಂತೋಷ ಆಗುತ್ತೆ. ಮತ್ತು ಕನ್ನಡ ಸಾಹಿತ್ಯದ ಬಗ್ಗೆ ಸುಮಾರು ಪ್ರಶ್ನೆಗಳನ್ನು ಕೇಳ್ತಾರೆ. ಜ್ಞಾನಪೀಠ ಪ್ರಶಸ್ತಿ ಪಡೆದಿರುವಂತಹವರು ಯಾರು ಅಂತೇಳಿ ಪ್ರಶ್ನೆಗಳನ್ನು ಕೇಳ್ತಾರೆ. ಸೊ ಹಾಗಾಗಿ ಇಂಟರ್ವ್ಯೂ ತುಂಬ ಚೆನ್ನಾಗಾಗುತ್ತೆ. ಇಂಟರ್ವ್ಯೂವಿಂದ ಹೊರಗೆ ಬಂದಾಗ ನನ್ನ ಮುಖ ನೋಡಿ ನಮ್ಮ ತಂದೆಯವ್ರು ಹೇಳ್ತಾರೆ, ಮಗಳೇ ನಿಂಗೆ ಯಾವುದಾದ್ರೂ ಒಂದು ಸರ್ವಿಸ್ ಸಿಗುತ್ತೆ, ಖಂಡಿತವಾಗ್ಲೂ IAS ಸಿಗುತ್ತೆ ಗೊತ್ತಿಲ್ಲ, ಬಟ್ ನಿನಗೆ ಆ ಸ್ಯಾಟಿಸ್ಫ್ಯಾಕ್ಷನ್ ಇದೆ ಮುಖದಲ್ಲಿ ಅಂತ ಹೇಳಿ. ಸೊ ನೆಕ್ಸ್ಟ್ ಡೇ ಮೆಡಿಕಲ್ ಟೆಸ್ಟ್ ಇರುತ್ತೆ, ಅದನ್ನು ಮುಗಿಸ್ಕೊಂಡ್ಬಿಟ್ಟು ಬರ್ತೇನೆ. ಬಂದು ಮೇ 17ನೇ ತಾರೀಕು ಡಾಕ್ಟರ್ ವಿಕ್ರಮ್ ಸಿಂಹ ಜೊತೆಗೆ ನನ್ನ ಮದುವೆ ಮುಗಿದ ತಕ್ಷಣವೇ ಮೇ 31ಕ್ಕೆ ನನ್ನ ರಿಸಲ್ಟ್ಸ್ ಬರುತ್ತೆ. ರಿಸಲ್ಟ್ಸ್ ಬಂದಾಗ ನನ್ನ ತಾಯಿ ಮನೇಲಿರ್ತೀನಿ ನಾನು. ಆಗ PDF ಸಿಗುತ್ತೆ. PDF ಸಿಕ್ಕಾಗ ನಾನು ಮೇಲ್ಗಡೆಯಿಂದ ನನ್ನ ಹೆಸರನ್ನು ಹುಡುಕ್ಲಿಕ್ಕೆ ಸ್ಟಾರ್ಟ್ ಮಾಡ್ತೀನಿ. ಆಮೇಲೆ ಅನಿಸುತ್ತೆ, ಅಯ್ಯೋ ನಾನು ಫಸ್ಟ್ ಟಾಪ್ 10 ಬರ್ತೀನ, ಯಾಕೆ ಮೇಲಿಂದ ಹುಡುಕ್ತಾ ಇದ್ದೀನಿ ಅಂತೇಳಿ ಸರ್ಚ್ ಬಟನ್ ಒತ್ಬಿಟ್ಟು ನೋಡಿದಾಗ ಮೇಘಶ್ರೀ ಅಂತ ರ್ಯಾಂಕ್ 289 ಅಂತ ಇರುತ್ತೆ. ಸೊ 289ಗೆ IAS ಸಿಗುತ್ತಾ ಅಂತ ನನಗೆ ಗೊತ್ತಿಲ್ಲ ಆವಾಗ. ಸೊ ತಕ್ಷಣ ನಾನು ಕೆಲವೊಬ್ಬರು ಸೀನಿಯರ್ಸಿಗೆ ಫೋನ್ ಮಾಡಿಬಿಟ್ಟು 289 ರ್ಯಾಂಕ್ ಬಂದಿದೆ, ಯಾವ ಸರ್ವಿಸ್ ಸಿಗಬಹುದು ಅಂತ ಹೇಳಿ ಕೇಳಿದಾಗ, ಇದೆ ನನಗೆ ಖಂಡಿತವಾಗ್ಲೂ IAS ಸಿಗುತ್ತೆ, ಅದು ಕರ್ನಾಟಕ, ಆಂಧ್ರ ಪ್ರದೇಶ, ತೆಲಂಗಾಣ ಯಾವುದಲ್ಲಾದರೂ ಒಂದರಲ್ಲೇ ಸಿಗಬಹುದು ನಿನಗೆ, ಒಳ್ಳೆ ರ್ಯಾಂಕ್ ಅದು ಅಂತೆಲ್ಲ. ಕರ್ನಾಟಕ, ಆಂಧ್ರ ಪ್ರದೇಶ, ತೆಲಂಗಾಣ ಯಾವುದಲ್ಲಾದರೂ ಒಂದರಲ್ಲೇ ಸಿಗಬಹುದು ನಿನಗೆ, ಒಳ್ಳೆ ರ್ಯಾಂಕ್ ಅದು ಅಂತೆಲ್ಲ ಹೇಳಿದಾಗ ತುಂಬ ಸಂತೋಷ ಆಗುತ್ತೆ. ಮನೆಯಲ್ಲೂ ತುಂಬ ಸಂತೋಷ ಆಗುತ್ತೆ. ಸೊ ನನಗಿಂತ ಮುಂಚೆ ಯಾರೂ ಆ ರೀತಿ IAS ಮಾಡಿರೋರು, KS ಮಾಡಿರೋರು ಯಾರೂ ನಮ್ಮ ಮನೆಯಲ್ಲಿಲ್ಲ. ಸೊ ಹಾಗಾಗಿ ಫಸ್ಟ್ ನಾನು IAS ಮಾಡಿದಾಗ ಮನೆಯಲ್ಲಿ ತುಂಬಾ ಸಂತೋಷ, ಎಲ್ಲರಿಗೂ ತುಂಬ ಹೆಮ್ಮೆ. ಅಷ್ಟೊತ್ತಿಗೆ ಮದುವೆನೂ ಕೂಡ ಆಗಿರುತ್ತೆ. ಸೊ ಗಂಡನ ಮನೆಯಲ್ಲಿ ತುಂಬ ಸಂತೋಷ ಪಡ್ತಾರೆ, ತುಂಬ ಸೆಲೆಬ್ರೇಷನ್ಸ್ ನಡೆಯುತ್ತೆ ಮನೆಯಲ್ಲಿ. ಸೊ ಹಾಗಾಗಿ ನಾನು ಎಲ್ಲರ ರೀತಿ ಮಸೂರಿಗೆ ಹೋಗಬೇಕು ಅಂತ ಹೇಳಿ ಎಲ್ಲ ತಯಾರಿ ಮಾಡ್ತಾ ಇರಬೇಕಾದ್ರೆ ಆಗಸ್ಟ್ ನಮ್ಮದು ಯೂಶ್ವಲಿ ಫೌಂಡೇಶನ್ ಕೋರ್ಸ್ ಇರುತ್ತೆ. ಸೊ ಆಗ ಮಸೂರಿಗೆ ಹೋಗಬೇಕು ಅಂತ ಎಲ್ಲ ರೆಡಿ ಆಗ್ತಾ ಇರ್ತೀನಿ. ಆ ಟೈಮಲ್ಲಿ ಐ ವಾಸ್ ಪ್ರೆಗ್ನೆಂಟ್ ವಿತ್ ಮೈ ಫಸ್ಟ್ ಚೈಲ್ಡ್. ಸೊ ಆವಾಗ ಒಂದು ವರ್ಷ ಎಕ್ಸಾಮ್ಷನ್ ತೊಗೊಂಡ್ಬಿಟ್ಟು ನಾನು ನನ್ನ ಮಗಳ ಡೆಲಿವರಿ ಆಗಿದ್ಮೇಲೆ 2018 ಬ್ಯಾಚ್ ಜೊತೆಗೆ ನನ್ನ ಟ್ರೈನಿಂಗ್ ನಾನು ಕಂಪ್ಲೀಟ್ ಮಾಡ್ತೀನಿ. ಟ್ರೈನಿಂಗ್ ಹೋಗಬೇಕಾದ್ರೆ ನನ್ನ ಮಗಳು ವಿಸ್ಮಯ, ಕೇವಲ 6 ತಿಂಗಳ ಮಗು. ಹೋಗ್ಬೇಕಾದ್ರೆ ಫಸ್ಟ್ನೇ ಮಗು ಬೇರೆ, ಮೊದಲನೇದಾಗಿರೋಂತಹ ಒಂದು ಎಕ್ಸ್ಪೀರಿಯೆನ್ಸ್. ತುಂಬ ಕಷ್ಟ ಆಗುತ್ತೆ, ಬಟ್ ತಂದೆಯವರು, ಮಾವನವರು, ಅತ್ತೆಯವರ ಎಲ್ಲ ಸಪೋರ್ಟು, ಮತ್ತು ನನ್ನ ತಂದೆ ಮನೆ ಕಡೆ ನಮ್ಮ ಸೋದರತ್ತೆ ಅವರೆಲ್ಲ ಮಕ್ಕಳನ್ನು ನಾವು ನೋಡ್ಕೋತೀವಿ, ನೀವು ಧೈರ್ಯವಾಗಿ ಹೋಗ್ಬಾ ಅಂತ ಧೈರ್ಯ ತುಂಬ್ತಾರೆ. ಸೊ ಅದೇ ಒಂದು ಧೈರ್ಯದಲ್ಲಿ ಫೌಂಡೇಶನ್ ಕೋರ್ಸ್ನ ನಾನು ಮುಗಿಸ್ತೇನೆ. ಮತ್ತು ಫೇಸ್ 1 ಟ್ರೈನಿಂಗ್, ಫೇಸ್ 2 ಟ್ರೈನಿಂಗ್ ಮಸೂರಿನಲ್ಲಿ ತುಂಬ ಚೆನ್ನಾಗಿ ನಡೆಯುತ್ತೆ. ಸೊ ಆ ಟ್ರೈನಿಂಗಲ್ಲೂ ಕೂಡ ನಾನು ಎಲ್ಲ ಎಕ್ಸ್ಟ್ರಾ ಕರಿಕ್ಯುಲರ್ ಆ್ಯಕ್ಟಿವಿಟೀಸಲ್ಲೂ ಪಾರ್ಟಿಸಿಪೇಟ್ ಮಾಡ್ತೇನೆ. ಒಳ್ಳೆ ಫ್ರೆಂಡ್ಸ್ಗಳಾಗ್ತಾರೆ. ಭಾರತ್ ದರ್ಶನಲ್ಲಿ ಒಳ್ಳೆ ಎಕ್ಸ್ಪೀರಿಯೆನ್ಸ್ ಆಗುತ್ತೆ. ವಿಲೇಜ್ ಸ್ಟಡಿ ಟೂರ್, ಹಿಮಾಲಯನ್ ಟ್ರೆಕ್, ಈ ರೀತಿ ತುಂಬ ಚೆನ್ನಾಗಿ ಟ್ರೈನಿಂಗ್ ನಡೆಯುತ್ತೆ. ಸೊ ಹಾಗಾಗಿ 289 ರ್ಯಾಂಕ್ ಇದ್ದಿದ್ದು ನಮ್ಮದು ಆಫ್ಟರ್
ಟ್ರೈನಿಂಗ್. ಫೈನಲ್ ರ್ಯಾಂಕ್ ಬಂದು ನನಗೆ 50 ಸಮಥಿಂಗ್ ಬರುತ್ತೆ. ಸೊ ಆ ಟ್ರೈನಿಂಗ್ ಮಾರ್ಕ್ಸ್ ಕೂಡ ಆ್ಯಡ್ ಆಗಿಬಿಟ್ಟು ಅದರಲ್ಲಿ ಒಳ್ಳೆ ಮಾರ್ಕ್ಸ್ ಸಿಕ್ಬಿಟ್ಟು ನನಗೆ 50 ಸಮಥಿಂಗ್ ಬರುತ್ತೆ. ಅಷ್ಟೊತ್ತಿಗೆ ಕೇರಳ ಕಾರ್ಡರ್ ಕೂಡ ಅಲಾಟ್ ಆಗಿರುತ್ತೆ. ಹಾಗಾಗಿ ಅಕಾಡೆಮಿನಲ್ಲೇ ನಾನು ಮಲಯಾಳಂನ ಕೂಡ ಕಲೀಲಿಕ್ಕೆ ಸ್ಟಾರ್ಟ್ ಮಾಡ್ತೇನೆ. ಟ್ರೈನಿಂಗ್ ಮುಗಿಸಿ ವಾಪಸ್ ಬಂದಾಗ ನನ್ನ ಫಸ್ಟ್ ಪೋಸ್ಟಿಂಗು ಕೋಳಿಕೋಡಲ್ಲಿ ಅಸಿಸ್ಟೆಂಟ್ ಕಲೆಕ್ಟರ್ ಅಂಡರ್ ಟ್ರೈನಿಂಗ್ ಶ್ರೀ ಸಾಂಬಶಿವರಾವ್ ಸರ್, ಅಲ್ಲಿ ಜಿಲ್ಲಾ ಕಲೆಕ್ಟರ್ ಆಗಿರ್ತಾರೆ, ಅವರ ಜೊತೆಗೆ ನನ್ನ ಫಸ್ಟ್ ಟ್ರೈನಿಂಗ್ ಸ್ಟಾರ್ಟ್ ಆಗುತ್ತೆ. ಸೊ ಕೋಳಿಕೋಡಲ್ಲಿ ಇಟ್ಸ್ ಅ ವೆರಿ ಬ್ಯೂಟಿಫುಲ್ ಪ್ಲೇಸ್, ಒನ್ ಆಫ್ ದ ಮೋಸ್ಟ್ ಹ್ಯಾಪ್ನಿಂಗ್ ಸಿಟೀಸ್ ಇನ್ ಕೇರಳ ಅಂತ ಹೇಳ್ಬೋದು. ಕಮರ್ಷಿಯಲ್ ಆಗಿರಬಹುದು, ಕಲ್ಚರಲಿ ಆಗಿರ್ಬೋದು, ಮತ್ತು ಟ್ರೇಡ್ ಆಗಿರಬಹುದು, ತುಂಬ ಆಪರ್ಚುನಿಟಿ ಇರುವಂತಹ ಒಂದು ಸ್ಥಳ. ಸೊ ಅಲ್ಲಿ ಸಾಂಬಶಿವರಾವ್ ಸರ್ ಇಸ್ ಅ ವೆರಿ is a very fine officer in the Kerala cadre. He is known for his honesty, integrity, and he's an IITian himself, and for all the good work that he has done. ಸಮಯದಲ್ಲಿ ಕೋವಿಡ್ ಜಾಗೃತಾ ಪೋರ್ಟಲ್ ಅಂತ ಅವರು ಮಾಡ್ತಾರೆ, ಅದು ನೇಷನ್ ವೈಡ್ ಪ್ರಸಿದ್ಧ ಆಗುತ್ತೆ. ಸೊ ಆ ರೀತಿ ಒಬ್ಬ ಅತ್ಯುತ್ತಮ ಒಬ್ಬ ಜಿಲ್ಲಾಧಿಕಾರಿ ಕೆಳಗೆ ನಾನು ಕೆಲಸ ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ತೀನಿ. ಅದು ನನ್ನ ಹೆಮ್ಮೆಯ ವಿಷಯ ಕೂಡ ಆಗುತ್ತೆ. ಸೊ ಆ ಸಮಯದಲ್ಲೇ ನನ್ನ 2ನೇ ಮಗಳ ಜನನ ಆಗುತ್ತೆ. ಕೋಳಿಕೋಡ್ ಮೆಡಿಕಲ್ ಕಾಲೇಜ್ ಗೌರ್ಮೆಂಟ್ ಹಾಸ್ಪಿಟ್ಲಲ್ಲಿ ನನ್ನ ಮಗಳು ಧೃತಿ ಹುಟ್ಟುತ್ತಾಳೆ. ಸೊ ಆ ಟೈಮಲ್ಲೇ ನಾನು ನನ್ನ ಟ್ರೈನಿಂಗ್ ಪೀರಿಯಡ್ನ ಕೂಡ ಕಂಪ್ಲೀಟ್ ಮಾಡ್ತೀನಿ. ಕೋವಿಡ್ ಆಗಿರೋದ್ರಿಂದ ನಮಗೆ ಫೇಸ್ 2ಗೆ ಮಸೂರಿಗೆ ಕರೆಯೋದಿಲ್ಲ, ಆನ್ಲೈನ್ ಟ್ರೈನಿಂಗ್ನ ಕಂಡಕ್ಟ್ ಮಾಡ್ತಾರೆ. ಸೊ ಮಗಳ ಜೊತೆಗೇ ನನ್ನ ಫೇಸ್ 2 ಕೂಡ ನಾನು ಕಂಪ್ಲೀಟ್ ಮಾಡಿಬಿಟ್ಟು ನನ್ನ ಫಸ್ಟ್ ಪೋಸ್ಟಿಂಗ್ ಕಾನ್ಯಂಗಾಡಲ್ಲಿ, ಕಾಸರಗೋಡು ಜಿಲ್ಲೆಯಲ್ಲಿ ಸಬ್ ಕಲೆಕ್ಟರ್ ಆಗಿ ನಾನು ಜಾಯ್ನ್ ಆಗ್ತೀನಿ. ಅದು ಫಸ್ಟ್ ಇಂಡಿಪೆಂಡೆಂಟ್ ಪೋಸ್ಟಿಂಗ್ ಆಗಿರುತ್ತೆ. ಸೊ ಕಾಸರಗೋಡಲ್ಲಿ ಜನ ನನ್ನನ್ನು ತುಂಬ ಹೃದಯದಿಂದ ನನ್ನ ಆಕ್ಸೆಪ್ಟ್ ಮಾಡಿಕೊಂಡ್ರು. ಒಂದು ಕಾರಣ ಕನ್ನಡತಿ ಅನ್ನೋ ಕಾರಣಕ್ಕಾಗಿ. ಸೊ ನಾನು ನನ್ನ ಸಬ್ ಡಿವಿಷನ್ ಕಾನ್ಯಂಗಾಡಲ್ಲಿದ್ರೂ ಸುಮಾರು ಕರೆಗಳು ನನಗೆ ಮಂಜೇಶ್ವರಂ ತಾಲೂಕಿಂದ ಮತ್ತು ಕಾಸರಗೋಡು ತಾಲೂಕಿಂದ, ನಮ್ಮ ಪ್ರೋಗ್ರಾಮ್ಗೆ ಬರಬೇಕು ಮೇಡಮ್ ನೀವು, ಕನ್ನಡದಲ್ಲಿ ಮಾತಾಡಬೇಕು ಮೇಡಮ್ ನೀವು ಅಂತ ಹೇಳಿ ಜನ ನನ್ನನ್ನು ತುಂಬ ಹೃದಯದಿಂದ ಅಲ್ಲಿ ಆಕ್ಸೆಪ್ಟ್ ಮಾಡಿಕೊಂಡ್ರು, ತುಂಬ ಪ್ರೀತಿ ತೋರಿಸಿದ್ರು. ಸೊ ನಾನು ಅಲ್ಲಿ ಸಬ್ ಕಲೆಕ್ಟರ್ ಆಗಿ, ಅಂದರೆ ಅಸಿಸ್ಟೆಂಟ್ ಕಮಿಷನರ್ ಕಾರ್ಡರಲ್ಲಿ ಆಗಿ ಚಾರ್ಜ್ ತೊಗೊಂಡಿದ್ದನ್ನು ಇಲ್ಲಿ ಕರ್ನಾಟಕದಲ್ಲಿ ಜನ ಅಷ್ಟು ಚೆನ್ನಾಗಿ ಸೆಲೆಬ್ರೇಟ್ ಮಾಡಿದ್ರು. ನಮ್ಮ ಕನ್ನಡದ ಒಬ್ಬ ಯುವತಿ ಅಲ್ಲಿ ಕಾಸರಗೋಡಲ್ಲಿ ಇದ್ದಾಳೆ ಅಂತ ಹೇಳಿ, ಕನ್ನಡದ ಕಂಪನ ಸೂಸ್ತಾ ಇದ್ದಾಳೆ ಕಾಸರಗೋಡಲ್ಲಿ ಅಂತೆಲ್ಲ ಹೆಡ್ಲೈನ್ಸ್ ಆಗುತ್ತೆ.